ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ದೀರಾ ಕಣ್ರಪ್ಪ, ಯಾಕೆ ವಿಡಿಯೋ ಸರಿಯಾಗಿ ಆಗ್ತಿಲ್ಲ, ಒಂದಿನ ಹಾಕಿದ್ರೆ 3 ದಿನ ಹಾಕಕ್ಕಿಲ್ಲ, ಏನಾಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ನಮಗೂ ಆಸೆ ನೆನೆಯ ಕಣಪ್ಪ. ವಿಡಿಯೋ ಹಾಕಿದ್ರೆ ನಮಗೂ ಕಾಸು ಬರೋಕ್ಕಿಲ್ವೇ, ನಾವು ವಿಡಿಯೋ ಹಾಕಬೇಕು ಅಂತಲೇ ನಮಗೂ ಅನ್ನಿಸ್ತದೆ. ಆದರೆ ಏನು ಮಾಡ್ತೀರಾ, ಅಯ್ಯೋ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕಣ್ರಪ್ಪ. ನಾನು ಯಾರಿಗೂ ಏನು ಹೇಳ್ಕೊಳಕ್ಕೆ ಹೋಗಿಲ್ಲ ಶಾನೆ. ಬಿಡು, ಏನು ಕೇಳ್ಕೋಬೇಕು, ಇಷ್ಟು ದಿನ ನಕ್ಕೊಂಡು ವಿಡಿಯೋ ಮಾಡಿ ಎಲ್ಲರೂ ನುಗ್ಗಿಸ್ತಿದ್ದೆ. ಇವಾಗ ಸುಮ್ಮನೆ ಬೇಜಾರು ಮಾಡೋದು ಯಾಕೆ ಅಂತೇಳ್ಬಿಟ್ಟು ನಾನೇನೇ ಸುಮ್ಮನೆ ಆಗೋಗ್ಬಿಡ್ತೀನಿ. ಯಾಕೆ ಸುಮ್ಮನೆ ನೀನು ಹೇಳ್ಕೊಳೋದು ಅಂತೇಳಿ. ಆದರೆ ತುಂಬ ಜನ ಬೈದಾಡ್ಕೊಂಡು ಹೆಂಗೆಂಗೋ ಕಮೆಂಟ್ ಮಾಡ್ತಿದ್ದೀರ, ನನಗೆ ಗೊತ್ತು. ನೀವು ನನ್ನ ಭಾಳ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು ನನಗೆ ಗೊತ್ತು ಕಣ್ರಪ್ಪ. ಅದಕ್ಕೆ ನೀವು ಹೀಗೆಲ್ಲ ಬೈಕೊಂಡು ನನಗೂ ಕಮೆಂಟ್ ಹಾಕ್ತಿದ್ದೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಇರೋದು ನೇನೆ ಇಸ್ಯಾನ ನಿಮ್ಮೆಲ್ರಿಗೂ ಹೇಳ್ಬಿಡನಿ ಅಂತ ಹೇಳ್ಬಿಟ್ಟು ಬಂದೆ. ನಾನು ಹೆಂಗೋ ಮೊದಲು ವಿಡಿಯೋ ಎಲ್ಲ ಸರಿಯಾಗಿ ಹಾಕಿದ್ದೆ ಕಣ್ರಪ್ಪ. ಒಂದಿನ ಮಿಸ್ ಮಾಡ್ತಿರಲಿಲ್ಲ. ಮಿಸ್ ಮಾಡಿದ್ರೆ ನನಗೇನೇ ಬೇಜಾರಾಗೋದು. ಬೆಂಗಳೂರಾಗಿದ್ದೆ ನಾನು. ಬೆಂಗಳೂರಾಗೆ ಹೆಂಗೋ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗೋರು, ಹೆಂಗೋ ಹೋಗ್ತಿದ್ರು. ನಾನು ಮನೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೆಂಗೋ ಆರಾಮಾಗಿದ್ದೆ. ಏನು ತೊಂದರೆ ಇರಲಿಲ್ಲ ಕಣ್ರಪ್ಪ. ನಮ್ಮ ಯಜಮಾನ್ರವ್ರಪ್ಪ ತೀರೋದಾಗ ಏನಾಯಿತು, ನಾವು ಊರ ಕಡೆಗೆ ಹೋಗ್ಬೇಕಾಯ್ತು. ಊರ ಕಡೆಗೆ ಅಲ್ಲಿ ಹೋದ್ರೆ ಊರಾಗೆ ಅಲ್ಲಿರೋದು ಬೇಡ, ಎಷ್ಟೋ ಹೇಳ್ದೆ, ಬೇಡ ಇಲ್ಲಿರೋಕ್ಕೆ ನೆಟ್ವರ್ಕ್ಗಳು ಸಿಗೋಕ್ಕಿಲ್ಲ, ನಾನು ವಿಡಿಯೋ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರೂ ನಮ್ಮ ಮನೆಯವ್ರೇನು ಕೇಳಲಿಲ್ಲ. ಇಲ್ಲ ಅಲ್ಲೇ ಇರೋಣ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ರು ನೆಟ್ವರ್ಕು ಅನ್ನಂಗೆ ತೊಂದರೆ ಆಗೋಗ್ಬಿಟ್ಟಿತ್ತು. ನೆಟ್ವರ್ಕೇ ಇರಲಿಲ್ಲ. ಎಲ್ಲೋ ವಾಲ್ದ ಹತ್ರ ಕೂತ್ಕೊಂಡು ನಿಮಗೂ ಒಂದು ಕಿತ ಹೇಳಿದ್ದೆ, ನಾನು ವಿಡಿಯೋನವೇ ಮಾಡ್ಬಿಟ್ಟು ತೋರಿಸಿದ್ದೆ. ನಾನು ಹಿಂಗೆ ವಾಲ್ದ ಹತ್ರ ಕುಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಕಣ್ರಪ್ಪ ಅಂತ ಹೇಳ್ಬಿಟ್ಟು. ಎಷ್ಟು ಗಂಟೆ ಬೆಳಿಗ್ಗೆ ಹೋದರೆ ಒಂದು 8 ಗಂಟೆಗೆ ಹೋದರೆ ಒಂದು ಸಂಜೆ 6 ಗಂಟೆ ಕಣಪ್ಪ. ಸುಮ್ಮನೆ ಒಂದು ಬಾಟ್ಲು ನೀರು ಎತ್ಕೊಂಡು ಕುಂತ್ಕೊಂಡು ವಿಡಿಯೋ ಮಾಡಬೇಕಿತ್ತು. ಅಯ್ಯೋ ಅದ್ರಾಗ ಏನು ಗೊತ್ತಾ, ನಾ ವಿಡಿಯೋ ಮಾಡ್ಕೊಂಡು ಈಗ ವಾಯ್ಸ್ ಕೊಡ್ಬೇಕಲ್ವೇನ್ರಪ್ಪ. ವಾಯ್ಸ್ ಕೊಡ್ತಿದ್ರೆ ಅಯ್ಯೋ ಅಲ್ಲಿರೋರೆಲ್ಲನೂ ಸುಮ್ಮನೆ ಕುಂತ್ಕೊಂಡು ನಾನು ಫೋನಾಗ ಬೈಕತ್ತೀನಿ ಅಂತ ಅನ್ಕೊಳ್ಳೋದ. ಈಗ ನಾನು ವಿಡಿಯೋ ಮಾಡಬೇಕು ಅಂದರೆ ಹಿಂಗೆ ವಾಯ್ಸ್ ಕೊಡಲೇಬೇಕು, ಫೋನ್ ಹಿಡ್ಕೊಂಡು ಮಾತಾಡಲೇಬೇಕು. ಯಾರು ಕಾಣಿದಂಗೆ ದೂರ ವಾಲ್ಡ್ ಹತ್ರ ಕುಂತ್ಕೊಂಡು ಮಾತಾಡಿದ್ರು ನಾನೇನು ಕ್ಯಾಮೆ ಮಾಡ್ತಿಲ್ಲ, ಫೋನಾಗ ಮಾತಾಡ್ತಿದ್ದೀನಿ ಅಂತ ಅನ್ಕೊಳ್ಳೋದ. ಹಳ್ಳಿನಾಗ ಎಲ್ಲನೂ ಜನಗಳು ಅಷ್ಟೇ ಅಲ್ಲ. ಸುಮ್ಮನೆ ಇವಾಗ ವಿಡಿಯೋದಾಗೆ ಬೈದಾಡೋದು ಅದು ಇದು ಎಲ್ಲ ಇರ್ತದೆ. ನಾನು ಅದನ್ನು ಮಾತಾಡಿದ್ರೆ ಅದನ್ನೆಲ್ಲ ಕೂತ್ಬೋದು ಕೇಳಿಸ್ಕೊಬಿಟ್ಟು ನಾನು ಯಾರನ್ನೂ ಬೈತಿದ್ದೀನಿ ಅಂತ ಅನ್ಕೊಳ್ಳೋದ. ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಹೇಳೋಕ್ಕೂ ಆಯ್ತಿಲ್ಲ. ವಿಡಿಯೋ ಅಂತೇಳ್ಬಿಟ್ಟು ಹೇಳಿದ್ರು ಅವ್ರಿಗೆ ಅರ್ಥನೂ ಆಗಕ್ಕಿಲ್ಲ. ಎಂಥ ಪರಿಸ್ಥಿತಿನಾಗಿದ್ದೀನಿ ಅಂದರೆ ಮಾಡೋಕ್ಕೂ ಬೇಜಾರಾಯ್ತದೆ ಕಣ್ರಪ್ಪು. ಅಯ್ಯೋ ಏನು ಮಾಡನಿ, ಬಂದು ತಗ್ಲಾಕೊಂಬಿಟ್ನಿ. ನಾನು ಹೆಂಗೋ ನ್ಯಾಯವಾಗಿದ್ದೆ, ಹೆಂಗೋ ವಿಡಿಯೋ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಈಗಲೂ ಭಾಳ ದುಃಖ ಆಯ್ತೈತೆ. ಅಲ್ಲ ಜನ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದಂಗೆ ನಾನು ಏನೋ ಬೈಕತ್ತಾ ಇದ್ದೀನಿ, ಫೋನಾಗ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಹೆಂಗ್ರಪ್ಪ. ಒಂದು ವಿಡಿಯೋ ಮಾಡೋಕ್ಕೆ ಒಂದು ಗಂಟೆ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ಮಾಡ್ಬಿಟ್ಟು 1 ಗಂಟೆ ಬೇಕು. ನೀವೇ ಲೆಕ್ಕ ಕಳಿ 8 ವಿಡಿಯೋ ಆಗ್ತಿದೆ, 8 ಗಂಟೆ ಕೂತ್ಕೊಂಡು ಫೋನಾಗ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ಕೆಲಸ ಕರೆ ಬಿಟ್ಬಿಟ್ಟು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಎಲ್ಲರೂ ಹಂಗೆ ಅನ್ಕೊಳ್ಳೋದ? ಅಯ್ಯೋ ನಮ್ಮ ಅತ್ತೆ ಮನೆಯಾಗೆ ಅವ್ರಿಗೆ ಎಲ್ಲರೂ ಹಂಗೆ ಅನ್ಕೊಬಿಟ್ಟವ್ರೆ, ವಿಡಿಯೋ ಮಾಡಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೊಲ್ಟ ಕುಂತಿರ್ತೀನಿ, ಮನೆ ಕೆಲಸ ಮಾಡಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಕುಂತ್ಕೊಂಡು ಫೋನಾಗ ಒದರ್ತಿದ್ದೀನಿ ಅಂತ ಎಲ್ಲ ಅನ್ಕೊಬಿಟ್ಟವ್ರೆ ಕಣ್ರಪ್ಪ. ಅದಕ್ಕೆ ನನಗೆ ಅನ್ನಿಸ್ಕೊಂಡು ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಅಲ್ಲ ಕೆಲಸ ಕಾರ್ಯ ಮಾಡ್ತಿದ್ದೀನಿ ನಾನು, ಅದು ಬಿಟ್ಬಿಟ್ಟು ಹಿಂಗೆ ಹೇಳೋದ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಹತ್ರ ಹಿಂಗೆ ಮಾತಾಡಬೇಕು ಅಂದರೆ ನಾನು ಧ್ವನಿ ಕೊಡಲೇಬೇಕಲ್ವೇನ್ರಪ್ಪ. ನಾನೇ ಮಾತಾಡ್ಬೇಕು, ಬೇರೆ ಯಾರು ಬಂದು ಮಾತಾಡ್ತಾರೆ ಹೇಳು? ನಾನೇ ಮಾತಾಡ್ಬೇಕು ಬಂದ್ಬಿಟ್ಟು. ಹಂಗೆ ಎಲ್ಲ ಹಳ್ಳಿನಾಗ ಅಕ್ಕಪಕ್ಕದಾಗೆಲ್ಲ ಅವ್ರನ್ನೇ ಬೈಕತ್ತಿದ್ದೀವಿ ಅಂದ್ಕೊಂಡು, ಇಲ್ಲ ಅಂತಂದರೆ ಫೋನಾಗ ಒದರ್ಕೊಂಡು ಕುಂತಿದ್ದೀನಿ, ಎಲ್ಲೋ ಫೋನ್ ಹಿಡ್ಕೊಂಡು ಹೋಯ್ತೀನಿ, ಮನೆಯ ಕೆಲಸ ಮಾಡಬೇಕಾಯ್ತದೆ ಅಂತೆಲ್ಲ ಅಂದ್ಕೊಂಡ್ರೆ ಹಂಗೆ ವಿಡಿಯೋ ಮಾಡೋಕ್ಕಾಯ್ತದೆ? ನೀವೇ ಹೇಳ್ಕೊಳ್ಳಿ. ಅದಕ್ಕೆ ನಾನು ಬೇರೆ ಮನೆ ಮಾಡೀವ್ನಿ. ಈಗ ವಿಡಿಯೋ ಮಾಡೋಕ್ಕೆ ಹೆಂಗೋ ಕುಂತ್ಕೊಂಡು ಹಿಂಗೆಲ್ಲ ಕೂತ್ಕೊಂಡ್ರೆ ಇದು ಮಾಡ್ತಾರಲ್ಲ, ಈಚೆ ಕಡೆ ಎಲ್ಲೋ ಒಂದು ಹೋಗನಿ ಅಂತ ಮನೆ ಹುಡಿಕೊಂಡೆಲ್ಲ ಮನೆ ಮಾಡಿದ್ದೀನಿ. ಆದರೆ ಇವಾಗ ಅದು ಎಂಥದ್ದು ಶೂನ್ಯ ಮಾಸ ಹೋಗಂಗಿಲ್ಲ, ಅಮಾವಾಸ್ಯೆ ಕಳ್ಕೊಂಡು ಹೋಗ್ಬೇಕು ಅಂದಿದ್ದಕ್ಕೆ ಅದೊಂದು ಕತೆ ಆಗೋಗ್ಬಿಟ್ಟೈತೆ. ಅಲ್ಲೊಂದು ಕಾಯ್ಕೊಂಡು ಕುಂತ್ಕೊಂಡು ನೋಡ್ರಪ್ಪ ಈ ಟೈಮ್ ಆಗೋಗ್ಬಿಡ್ತು. ಏನು ಮಾಡನಿ, ನನಗೂ ಅಯ್ಯೋ ಬೇಜಾರಾಗಿ ಕುಂತೈತಿ. ದೇವ್ರಣೆಗೂ ನಮಗೇನು ವಿಡಿಯೋ ಹಾಕ್ಲಿಲ್ಲ, ನಮಗೇನು ಬೇಜಾರಾಗಕ್ಕಿಲ್ವಾ ಹೇಳಿ? ಹೆಂಗೋ ಯೂಟ್ಯೂಬೇ ನಮಗೆ ಇಷ್ಟೆಲ್ಲನೂ ಇವತ್ತು ಊಟ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ ಅಂದರೆ ಯೂಟ್ಯೂಬಿಂದನೇ. ಅದನ್ನೇನೇ ಬಿಡೋಕ್ಕಾಯ್ತದ ನೀವೇ ಹೇಳಿ? ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿವ್ನಿ. ಯಾರೇನಾರು ಅನ್ಕೊಂಡ್ಲಿ ಬಿಡು ನನಗೇನಂತೆ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಇವ್ನಿ. ಆದ್ರೂ ಸಮಸ್ಯೆಗಳು ಹಂಗೆ ಬಂದುಬಿಟ್ರೆ ಏನು ಮಾಡೋಕ್ಕಾಯ್ತದೆ ನೀವೇ ಹೇಳಿ? ದಯವಿಟ್ಟು ಕ್ಷಮಿಸ್ಬಿಡಿ. ನಂಗೆ ಗೊತ್ತು ನೀವು ಭಾಳ ಇಷ್ಟಪಡ್ತೀರಾ ಪದ್ದು ಅಂದ್ಕೊಂಡು ಅಂತ ಹೇಳ್ಬಿಟ್ಟು. ಆದರೆ ಈ ಪೊದ್ದುಗೇನೆ ಇಂಥ ಕಷ್ಟ ಬಂದು ಕುಂತೈತೆ. ಏನು ಮಾಡನಿ, ಇದಕ್ಕೆ ಏನೋ ನೀವೇ ಸಲಹೆನ ಕೊಡಬೇಕು, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು. ನನಗೂ ದಾರಿನೇ ತೋರಿಸಿಲ್ಲ ನನಗಂತೂ. ನಮ್ಮ ಯಜಮಾನ್ರಿಗೆ ಬರ್ರಿ ಹೋಗೋಣ ಬ್ಯಾಟನಾಗಿ ಇರನಿ ಅಂತ ಹೇಳಿದ್ರೆ ಅವ್ರು ಕೇಳೋಕ್ಕಿಲ್ಲ.
ಇಲ್ಲ ಇಲ್ಲ ನಮ್ಮ ಅಪ್ಸತ್ತಾಗೈತೆ ನಾನು ಇಲ್ಲೇ ಇರಬೇಕು ಅಂತಾರೆ. ಅಯ್ಯೋ ನಾನು ಒಬ್ಳೆ ಎಲ್ಲೋಗ್ಲಿ ಹಾಂ, ಏನೋ ಬೇಜಾರಾಗಿ ಕುಂತ್ಬಿಟ್ಟೈತೆ ನನಗಂತೂ. ಆದರೂ ಊರ ಹತ್ರ ಎಲ್ಲೋ ಪಕ್ಕದಾಗ ಏನು ನೆಟ್ವರ್ಕ್ ಇರತ್ತಾಗ ಮಾಡನಿ ಅಂತ ಮನೆ ನೋಡಿವ್ನಿ. ಏನು ಮಾಡಬೇಕು ಏನು ಕತೆನೋ ಗೊತ್ತಿಲ್ಲ. ಎಲ್ಲರೂ ಕೇಳ್ತಿದ್ರಲ್ಲ ಅದಕ್ಕೆ ಏಳನಿ ಅಂತ ಹೇಳ್ದೆ ಅಷ್ಟೇ. ಏನಿಯ ಬೇರೆ ಇನ್ನೇನು ಇಲ್ಲ ಕಣ್ರಪ್ಪ, ಇದೇನೇನಿಯ ತೊಂದರೆ ಆಗಿರೋದು ನನಗೆ.